ಹೆಂಗೋ ಸದ್ಯತ್ಲಾಗೆ ನಾನು ಏನೋ ಒಂದು ಕನಸು ಬಿದ್ದಿತ್ತು ನಮ್ಮ ಅಣ್ಣಗೆ ಚೆನ್ನಾಗಿಲ್ಲ ಅಂತಾನ ಹೇಳಿ ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣಗೂ ಅತ್ಲಾಗೆ ನನ್ನ ಮೇಲೆ ಇನ್ನು ಪ್ರೀತಿ ಜಾಸ್ತಿ ಕನಿಕರ ಜಾಸ್ತಿ ಆಗಂಗ್ ಮಾಡಿದ್ರು. ನಮ್ಮ ಜಯಮ್ಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಅಂತ ಅಂದ್ಕೊಂಡಿರ್ತಾನೆ ನಮ್ಮ ಅಣ್ಣಯ್ಯ. ಪ್ರೀತಿ ಏನೋ ಐತೆ, ಆದ್ರೆ ಅವ್ನಿಗೆ ಹುಷಾರಿಲ್ಲ ಅಂತ ಬಂದಿದ್ದಲ್ಲ ನಾನು. ದೇವ್ರೆ, ನಮ್ಮ ಅಣ್ಣಗೆ ಏನು ತೊಂದರೆ ಆಗ್ಬಾರ್ದಪ್ಪ. ನಾನು ನನ್ನ ಸೊಸೆನು ತವ್ರ ಮನೆಗೆ ಬಂದೇವಳೆ ಅಂತಾನ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಅಮಲ್ಲಿ ಗುಲಾಬಿ ಇಲ್ಲಿ ಲಸ್ಮಕ್ಕ ಅವ್ರಿಗೆಲ್ಲರಿಗೂ ಗೊತ್ತಾದ್ರೆ ಆಡ್ಕೊಂಡು ಅಲ್ಲಿ ಕಿಸಿತಾರೆ. ಅದಕ್ಕೆ ಹೆಂಗೋ ಅತ್ಲಾಗೆ ಏನೋ ಒಂದು ಹೇಳಿ ನಂಬಿಸ್ಬಿಟ್ಟೆ ಅಂತ. ನನ್ನ ಸೊಸೆ ನನ್ನಲ್ಲಿ ಕೆಲಸ ಮಾಡಕ್ಕಿಕ್ಕಿ ಇವಳು ಬಂದಿಲ್ಲಿ ತವ್ರ ಮನೆಗೆ ಆರಾಮಾಗಿ ಇದ್ದು ಬರ್ಬೋದು, ನಮ್ಮ ಅತ್ತೆಲ್ಲ ಮಾಡ್ಕೊಂಬ್ಲಿ ಅಂತ ಅಂದ್ಕೊಂಡಿದ್ಲು. ನಾನ್ ಬಿಡ್ತೀನ? ನಾನು ಅಷ್ಟೇ ನನ್ನ ತವ್ರ ಮನೆಗೆ ಬಂದೀನಿ, ನನಗೇನು ತವ್ರ ಮನೆ ಇಲ್ಲ ಅಂದ್ಕೊಬಿಟ್ಟವಳು. ನಮ್ಮ ಅಪ್ಪಗೆ ಸೆನಕ್ಕಿಲ್ಲ, ಬೇದಿಯಾಗಿ ಸುಸ್ತಾಗಿ ಮನೆ ಕಂಡೈತಿ. ಬಾ ನೋಡಿವೆಂತೆ. ಅಯ್ಯೋ ದೇವ್ರಿ, ಇವಳು ಯಾಕೆ ಬರ್ತಾ ಇದ್ದಾಳೆ ಮೂದೇವಿ? ಅಲ್ಲ, ತವ್ರ ಮನೆಗೆ ಬರ್ತೀನಿ ಅಂತ ಬಂದವಳು ಅವ್ರ ಮನೆಗೆ ಇರ್ಬೇಕು, ಇಲ್ಲಿ ಯಾಕೆ ಬರ್ತಾಳೆ ನಮ್ಮ ಮನೆಗೆ? ದರಿದ್ರದವಳು ಇವಳು ಬಂದ್ರೆ ನಾನು ಹೇಳಿರೋದೆಲ್ಲನ ಸುಳ್ಳು ಅಂತ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಗೊತ್ತಾಗುತ್ತೆ, ಆ ಮಲ್ಲಿಗೂ ಗುಲಾಬಿಗೂ ಗೊತ್ತಾಗುತ್ತೆ. ಆವಾಗ ಎಲ್ಲರೂ ನಗ್ತಾರೆ. ಏನಾರ ಮಾಡಿ ಇವಳನ್ನ ಒಳಗೆ ಸೇರಿಸಬಾರ್ದು, ಹಿಂಗೆ ಓಡಿಸ್ಬೇಕು. ಇರು, ಬಂದೇವಳೆ. ಜಯತಿ ಜಯತಿ, ಇಲ್ಲಿ ನೋಡಿಲಿ ಯಾರು ಬಂದಿದ್ದಾರೆ ಅಂತ. ರವಿ ಮಾಮನ ಹೆಂಡತಿ ಶ್ರೀದೇವಿ ಅಕ್ಕಯ್ಯ ಬಂದವಳೆ. ನೀವಿಬ್ರು ಒಂದೇ ಮನೆ ತಾನೆ? ಒಂದೇ ಮನೆ ಅಲ್ಲಿ ಗಂಡನ ಮನೆಗೆ, ಇಲ್ಲಲ್ಲ. ಅವಳ ಮನೆನೇ ಬೇರೆ, ನನ್ನ ಮನೆನೇ ಬೇರೆ. ಯಾಕೆ ಇಲ್ಲಿಗೆ ಬಂದಿದ್ಯಾ ಶ್ರೀದೇವಿ? ನೀನ್ ತವ್ರ ಮನೆಗೆ ಬಂದಿದ್ದೀನಿ, ಅಪ್ಪಗೆ ಚೆನ್ನಾಗಿಲ್ಲ ಅಂತಂದಲ್ಲ, ಹೋಗು ನಿಮ್ಮ ಅಪ್ಪಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಏನಾದ್ರೂ ಮಾಡೋಗು. ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಯ್ಯೋ ಅತ್ತೆ, ಪೊದ್ದು ಸಿಕ್ಕಿದ್ಲು, ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ, ಬೇದಿಯಾಗಿ ಮನೆ ಕಂಡೈತೆ, ಸುಸ್ತಾಗೈತಿ ಅಂತ ಹೇಳಿದ್ಲು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿದ್ರೆ ನಿಮ್ಮ ಮಗ ಬೇಜಾರು ಮಾಡ್ಕೊಂತಾರಲ್ವಾ, ಓದೋಳು ನೋಡ್ಕೊಂಡ್ ಬರ್ಬೇಕು ತಾನೇ ಮಾವನ್ನ ಅಂತನ ಕೇಳ್ತಾರೆ. ಅದಕ್ಕೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ. ಅಯ್ಯೋ, ನಮ್ಮ ಅಣ್ಣಗೆ ಚೆನ್ನಾಗಿಲ್ಲ ಅಂದ್ರೆ ನೀನ್ ಯಾಕೆ ನೋಡ್ಬೇಕು? ನಿನ್ಗೂ ನಮ್ಮ ಅಣ್ಣಗೂ ಏನ್ ಸಂಬಂಧ? ನಾನೆಲ್ಲ ಹೇಳ್ತೀನಿ ನನ್ನ ಮಗುಗೆ. ನಿಮ್ಮ ಮಾವು ಹುಷಾರಿಲ್ಲ ಅಂತ ನಾನೇ ನೋಡ್ಕೊಂಡ್ ಬಂದಿದ್ದೀನಿ ಅಂತ ನೀನೇನ್ ನೋಡೋದ್ ಬೇಕಾಗಿಲ್ಲ. ಹೋಗು ನಿಮ್ಮ ಮನೆಗೆ ನೀನು. ಬರ್ಬೇಡ ಈ ಮನೆಗೆ ನೀನು, ಹೋಗಿ ಸುಮ್ಮನೆ. ಅತ್ತೆ ಬರ್ಲಿ ಬಿಡು, ಬಂದ್ರೆ ಏನು ನಮ್ಮ ಮನೆ ಏನು ಒತ್ಕೊಂಡು ಹೋಗ್ತೈತ? ಅಕ್ಕ ಏನು ನಮ್ಮ ಅಪ್ಪ ನೋಡ್ಕೊಂಡು ಮಾತಾಡ್ಕೊಂಡು ಹೋಗುತ್ತಂತೆ. ನೀನ್ ಯಾಕೆ ಒಳ್ಳೆ ಹಿಂಗ ಆಡ್ತಾ ಇದೀಯ? ಅಕ್ಕ ಏನು ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅಂತ ಬಂದೈತೆ ಅಷ್ಟೇನೆ. ಬದು ನಿನಗೆ ಗೊತ್ತಿಲ್ಲ ಇವಳ ಬಗ್ಗೆನ? ಇವಳು ಬಂದೆ ಏನಾದ್ರೂ ಒಂದು ಕಿತಾಪತಿ ಮಾಡಿ ಹೋಗೋದು. ಅದಕ್ಕೆ ಇಂಥವ್ರನ್ನ ಮನೆಗೆ ಸೇರಿಸಬಾರ್ದು. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ನೀನು. ಇಂಥವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕ ಬರಬಾರ್ದು. ಇವಳಿಗೂ ಈ ಮನೆಗೂ ಏನು ಸಂಬಂಧ ಇಲ್ಲ. ಅಯ್ಯೋ, ಯಾಕೆ ಜಯಕ ಮನೆಗೆ ಬಂದ್ರೆ ಏನಾಗುತ್ತೆ? ಬಿಡ್ರಿ ಬರ್ಲಿ, ಏನು? ಅಯ್ಯೋ, ಅಲ್ಲ ನಿಮ್ ಸೊಸೆ ನಿಮ್ ಮನೆಗೆ, ನಿಮ್ ತವ್ರ ಮನೆಗೆ ಬಂದ್ರೆ ನೀವು ಸಹಿಸ್ಕೊಂಬಲ್ವಲ್ಲ? ಮತ್ತೆ ಅಲ್ಲಿ ಹೆಂಗೆ ಅಂತ ಇಬ್ರು ಅತ್ತೆ ಸೊಸೆ. ಅಭಿ, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕ. ಅವಳು ಕಾಲಿಕ್ಕಿದ ಮನೆ ಚೆನ್ನಾಗಿರಲ್ಲ, ಏನಾದ್ರೂ ಜಗಳ ಕಿತಾಪತಿ ಆಗ್ತಲೇ ಇರುತ್ತೆ. ಇವಳು ಬಂದಾಗಿಂದ ನಮ್ಮ ಮನೆಗೆ ಎಷ್ಟು ತೊಂದರೆ ಆಗೈತೆ ಅಂತ ನಿನಗೆ ಗೊತ್ತಿಲ್ಲ. ನಿನಗೇನು ಗೊತ್ತು? ಇವಳು ಜಾತಕನೇ ಸರಿ ಇಲ್ಲ. ಏನ್ ಮಾಡೋದು? ನನ್ನ ಮಗ ಹೋಗಿ ಹಿಂದ್ ಬಿದ್ದು ಮದುವೆ ಮಾಡ್ಕೊಂಡ್ ಬಂದೇವನಿ. ಅದಕ್ಕೆ ಹೋದ್ರೆ ಹೋಗ್ಲಿ, ಇರೋನ ಮಗ ಚೆನ್ನಾಗಿರೋನು ಅಂತ ಹೇಳಿ ಬಿಡ್ಕೊಂಡಿದೀವಿ. ನನ್ನ ಗಂಡ ನಮ್ಮ ಅತ್ತೆನು ಸೇರಿಸಿ ಬಿಡ್ಕೊಂಡ್ರು ಅಷ್ಟೇನೆ. ಇಲ್ದೇ ನಾನಾಗಿದ್ರೆ ಬಿಡ್ಕೊಂತಾನೆ ಇರ್ಲಿಲ್ಲ ಮನೆಗೆ ಇವಳನ್ನ. ಸುಮ್ನೀರು, ಇವಳು ಮನೆ ಕಾಲಿಕ್ಬಾರ್ದು ಈ ಮನೆಗೆ. ನಿನಗೆ ಗೊತ್ತಾಗಲ್ಲ, ಸುಮ್ನೀರು. ಸುಮ್ನೆ ಯಾಕತ್ತೆ ಇಲ್ದೇ ಇರೋದು ಹೇಳ್ತೀಯ? ಅಲ್ಲಿ ನಮ್ಮಿಬ್ರು ಜಗಳ ಇದ್ದಿದ್ದೇನೆ, ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಾ? ನಾವೇ ಜಗಳ ಮಾಡ್ತೀವಿ ಅಲ್ಲಿ ಅತ್ತೆ ಸೊಸೆ ಚೆನ್ನಾಗಿಲ್ಲ ಅಂತನ ಇಲ್ಲೆಲ್ಲ ಸುಮ್ಮನೆ ಮಾತಾಡಿ ಎಲ್ಲರೆದ್ರಿಗೂ ಮರ್ಯಾದೆ ಕಳ್ಕೊಬೇಡಿ. ನಿಮ್ಮ ಮರ್ಯಾದೆ ಹೋಗೋದಲ್ದೇನೆ ನಮ್ಮ ಮನೆ ಮರ್ಯಾದೆ, ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಸುಮ್ಮನೆ ಇಲ್ಲಿ ಜಗಳ ಆಡೋದು ಬೇಡ. ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ ಅಷ್ಟೇನೆ. ಸುಮ್ಮನೆ ಯಾಕೆ ಒಳ್ಳೆ ಅಲ್ಲಾಡ್ದಂಗೆ ಆಡ್ತಾ ಇದ್ದೀರಾ ನೀವು? ಅಯ್ಯೋ ಅಕ್ಕ, ಅವ ಅತ್ತೆ ಹಂಗೇನೆ ಮತ್ತೀಗ ಆಡೋದು. ಅಲ್ಲಿ ನಿಮ್ಮ ಮನೆಗೂ ಹಿಂಗೆ ಆಡುತ್ತಾ? ಸುಮ್ಮನೆ ಬಾ ನೀನು. ಈ ಪೆದ್ದಿ ಸುಮ್ಮನಿದ್ರೆ ಸರಿ. ಇವಾಗ ನೋಡಿ, ಇವಾಗ ಅವಳೇನ ಮನೆ ಕರ್ಕೊಂಬಂದ್ರೆ ಅಷ್ಟೇನೆ, ನಿಮ್ಮಮ್ಮಗೆ ಹೇಳಿ ಕಾಲು ಮುರಿಸ್ತೀನಿ. ನಮ್ಮ ಮನೆಗೆ ನಾನು ಕರ್ಕೊಬರ್ತೀನಿ. ಇದೇ ನಿಮ್ಮ ಮನೆ ಅಲ್ವಲ್ಲ, ನಿಮ್ಮ ಮನೆ ಅಲ್ಲೈತಿ. ಸುಮ್ಮನಿರು ಅಷ್ಟೇನೆ. ನಾನು ಅವಕ್ಕೈಗೆ ಹೇಳ್ದೆ ನೋಡ್ಕೊಂಬರ್ತೀನಿ ಅಂತ ಅದಕ್ಕೆ ಬಾರಕ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದಿದ್ದೀನಿ. ನಿಮ್ಮನೆ ಮಂಗಾಡ್ತಾ ಇದ್ಯಲ್ಲ. ನೋಡೆ ಶ್ರೀದೇವಿ, ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ನೀನು ಬರಬೇಡ ಈ ಮನೆಗೆ. ಈ ಪೆದ್ದಿಗೆ ಗೊತ್ತಾಗಲ್ಲ ಏನಿಲ್ಲ, ಯಾರನ್ನು ಕರ್ಕೊಬರಬೇಕು ಯಾರನ್ನು ಬಿಡಬೇಕು ಅಂತ. ಸುಮ್ಮನೆ ಹೋಗು ನೀನು. ಆಯ್ತು ಬಿಡತ್ತೆ. ಅಯ್ಯೋ, ನೀವೇನು ಒಳ್ಳೆ, ನಾನೇನಾದ್ರೂ ಈ ಮನೇನೆ ಒತ್ಕೊಂಡು ಹೋಗ್ತೀನಿ ಅನ್ನಂಗೆ ಆಡ್ತಾ ಇದ್ದೀರಲ್ಲ, ಮನೆಗೆ ಬರಬೇಡ ಅಂತಾನೆ. ಆಯ್ತು ಬಿಡಿ, ಹೋಗ್ತೀನಿ. ಶ್ರೀದೇವಿ, ನೀನು ಬಂದಿದ್ಯಾ ತವ್ರ ಮನೆಗೆ? ಅತ್ತೆ ಸೊಸೆ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಏನು ಇಲ್ಲ ಮಲ್ಲಿ, ಅದು ನಮ್ಮ ಅಪ್ಪಗೆ ಹುಷಾರಿಲ್ಲ ಅಂತ ಹೇಳಿ ಪತ್ರ ಬರ್ದಿತ್ತು ನಮ್ಮಮ್ಮಯ್ಯ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ನಾನು ಬಂದೆ. ನಮ್ಮ ಅತ್ತೆ ಯಾಕೆ ಬಂತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಅವರು ಬಂದ್ರು. ಒಂದೇ ಸಲನೇ ಹೊರಟು ಬಂದ್ವಿ ನಾವು. ನಾನು ಮುಂಚೆ ಬಂದೆ, ಅವ್ರ ಹಿಂದೆ ಬಂದ್ರು. ಸರಿ ನಡಿ. ಇಲ್ಗಾನ ಬಂದು ಸುಮ್ಮನೆ ಇಲ್ಲೇ ನಿಂತಿದ್ಯಾ? ನಡಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಮ್ಮ ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ.
ಅದಕ್ಕೇನೆ ಪೊದ್ದು ಹಂಗಂತ ಹೇಳಿದ್ಲು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಂದ್ರೆ ಇಲ್ಲೇ ನಿಂತ್ಕೊಂಡಿದ್ಯಲ್ಲ. ಹಾ ಪೊದ್ದು, ಗುಲಾಬಿ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ರಲ್ಲ. ನಡಿ ಒಳಗಡೆ. ಯಾ ಮಲ್ಲಿ, ಒಳಗ್ ಕರಿದ್ರುನು ಈ ಜಯತ್ತೆ ಐತಲ್ಲ, ಇವತ್ತೇ ಮನೆಗ್ ಬರಬೇಡ ಅಂತ ಬೈತಾ ಐತೆ. ಅದಕ್ಕೇನೆ ಇವ ಅಕ್ಕಯ್ಯ ಹೋಗ್ತೀನಿ ಅಂತ ಹೋಗ್ತಿತ್ತು. ಮನೆಗ್ ಬರ್ಬೇಡ ಅಂತನ? ಯಾಕೆ ದೊಡಮ್ಮ? ಅಲ್ಲ ನಿಮ್ ಸೊಸೆ ನಿಮ್ ತವ್ರ ಮನೆಗೆ ಬಂದ್ರೆ ನಿಮಗೆ ಖುಷಿ ಆಗ್ಬೇಕು, ಯಾಕೆ ಬರ್ಬೇಡ ಅಂತ ಹೇಳ್ತಾ ಇದೀರಾ? ಏನಾಯ್ತು? ಅವಳು ಬಂದ್ರೆ ಏನಾದ್ರು ತೊಂದ್ರೆ ಆಗುತ್ತಾ ನಿಮ್ಗೆ? ಈ ತೊಂದ್ರೆ ಏನು ಇಲ್ಲ, ಏನಕ್ಕೆ ಸುಮ್ಮನೆ ಅಂತನ. ನಾನೇ ಬಂದಿದ್ದೀನಲ್ಲ ನಮ್ಮ ಅಣ್ಣ ನೋಡ್ಕೊಂಡು ಹೋಗಕ್ಕೆ, ಅವಳಿನೇನ್ ನೋಡೋದು ಅಂತನ. ಅಯ್ಯೋ ಶ್ರೀದೇವಿ ನೋಡಿದ್ರೆ ನಿಮ್ಗೇನಾದ್ರೂ ಕಷ್ಟ ಆಗುತ್ತಾ, ತೊಂದರೆ ಆಗುತ್ತಾ? ಇಲ್ಲ ತಾನೇ? ಅಯ್ಯೋ ಮನೆ ಹತ್ರ ಬಂದಿರೋರ್ನ ಬೇಡ ಅಂತ ಹೇಳ್ತಾ ಇದೆಯಲ್ಲ ದೊಡಮ್ಮ, ನಿಮ್ಗೇನ್ ಬುದ್ಧಿ ಇಲ್ವಾ? ಶ್ರೀದೇವಿ ನಡಿ ಸುಮ್ಮನೆ ನೀನ್ ಒಳಗಡೆ. ನಡಿ. ಬೇಡ ಬಿಡು ಮಲ್ಲಿ, ನಮ್ಮ ಅತ್ತೆಗೆ ನಾನು ಈ ಮನೆಗೆ ಬರೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಸುಮ್ಮನೆ ಯಾಕೆ? ಸುಮ್ಮನೆ ನಡಿ ಶ್ರೀದೇವಿ, ಒಳಕ್ ನಡಿ ನೀನು. ಅವ್ರೇನು ಅನ್ನಲ್ಲ, ನಾನೆಲ್ಲ ಹೇಳ್ತೀನಿ. ಬಾ ಶ್ರೀದೇವಿ, ಬಾ ಒಳಕ್ಕೆ. ದರಿದ್ರದಾಳು ಈ ಮಲ್ಲಿ ಇವಾಗಲೇ ಬರ್ಬೇಕಾ? ಅಯ್ಯೋ ಅಲ್ಲಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತನ ಇವಳೆಲ್ಲ ಹೇಳ್ತಾಳೋ ಏನು. ನಾನು ಹೋಗಿ ಅಲ್ಲೇ ಕುತ್ಕೋಬೇಕು, ಅವಳು ನೀಚಿ ಕಳ್ಸ ತನಕನ. ಅವಳು ಏನು ಬಾಯಿ ಬಿಡಬಾರ್ದು. ಅಮ್ಮೋದೇವಿ. ಕೂತ್ಕೋ ಶ್ರೀದೇವಿ, ಕೂತ್ಕೋ. ನಮ್ಮ ಮಾವ ಒಳಗಡೆ ರೂಮ್ನ ಮನೆ ಕಂಡವ್ರೆ, ಮಾತಾಡ್ಸುವಂತೆ. ಕೂತ್ಕೋ ನೀನು. ಇವಳೇನು ಮೈಸೂರು ಮಹಾರಾಜ ಮೊಮ್ಮಗಳಮ್ಮಂಗೆ ಕುಂತಿರೋದು ನೋಡು ಮಂಚದ ಮೇಕೆ. ಈ ಮಲ್ಲಿನೂ ಅವಳು ಅಂತವಳೇನು. ಅವಳಿಗೊಳಗು ಸರಿಯಾಗೈತಿ, ಕರ್ಕೊಂಬಂದು ಕುಂಡಿಸ್ತಾಳೆ ಮಂಚದ ಮೇಕೆ. ಶ್ರೀದೇವಿ, ನಿಮ್ಮ ಯಜಮಾನ್ರು ಬರ್ಲಿಲ್ವಾ? ನಿಮ್ಮ ಯಜಮಾನ್ರು ಕರ್ಕೊಂಬರ್ಬೇಕು ತಾನೆ ಅವ್ರನ್ನೂ? ಇಲ್ಲ ಮಲ್ಲಿ, ಅವ್ರಿಗೆ ತುಂಬಾ ಕೆಲಸ, ಅದಕ್ಕೆ ನೀನು ಹೋಗಿ ನೋಡ್ಕೊಂಬ. ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಬಿಡುವಾಗ ಇದ್ದಾಗ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಒಬ್ಳೆ ಬಂದೆ. ಅಲ್ಲಿ ರೂಮಲ್ಲೇ ಇದ್ದಾನೆ ನಮ್ಮ ಅಣ್ಣಯ್ಯ, ಹೋಗು ಮಾತಾಡ್ಸ್ಕೊಂಬಂದು ಹೋಗು ನಿಮ್ಮ ಮನೆಗೆ ನೀನು. ಇನ್ನ ಏನ್ ಕುಕ್ಕೊಂಡಿದ್ಯಾ? ಕಾಲಿಳೆ ಬಿಡ್ಕೊಂಡು ಮಾತಾಡ್ಸ್ಕೊಂಡು ಹೋಗು, ಮಾತಾಡ್ಸ್ಕೊಂಬಂದವಳು ಯಾಕೆ ಸುಮ್ಮನೆ ಕುಕ್ಕೊಂಡಿದ್ಯಾ ಇಲ್ಲಿ? ಅಯ್ಯೋ ಇದು ಯಾಕೆ ದೊಡಮ್ಮ ನೀನು ಹಿಂಗ್ ಮಾತಾಡ್ತಾ ಇದ್ಯಾ? ಅವಳು ನಮ್ಮ ಮನೆಗೆ ಸಂಬಂಧಪಟ್ಟವಳೆ ತಾನೆ, ಸಂಬಂಧಿಕರು ಆದ್ಮೇಲೆ ಈ ಮನೆಗೆ ಬಂದಿರೋದು ತಪ್ಪ? ಅಯ್ಯೋ ನಿಮ್ ಸೊಸೆ ನಿಮ್ ತವ್ರ ಮನೆಗೆ ಬಂದು ನೀವು ಸಹಿಸ್ಕೊಂಬಕ್ಕಾಗಲ್ವಾ? ನಿಮ್ ಜಗಳ ಏನಿದ್ರು ಆ ಮನೆಗೆ ಇಟ್ಕೊಳ್ಳಿ. ಇಲ್ಲಲ್ಲ, ಸುಮ್ನಿರಿ. ಗುಲಾಬಿ ಹೋಗು, ಶ್ರೀದೇವಿಗೆ ತಿಂಡಿ ಹಾಕೊಂಬ ಹೋಗು. ತಿಂಡಿ ಮಾಡ್ಕೊಂಡು ಮಾವ ಎದ್ಮೇಲೆ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಸರಿ ಮಲ್ಲಿ, ಹಾಕೊಂಬತ್ತೀನಿ ಹೇಳು. ದೊಡಮ್ಮ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ ಕೂತ್ಕೋ ಬರ್ರಿ. ಏನಿದು ಶ್ರೀದೇವಿ, ಇದ್ದಕ್ಕಿದ್ದಂಗೆನೆ ಅತ್ತೆ ಸೊಸೆ ಇಬ್ರು ತವ್ರ ಮನೆಗೆ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ? ಅಲ್ಲ ನಿನ್ ಗಂಡ ಮತ್ತೆ ನಿಮ್ ಮಾವ ಏನು ಅನ್ಲಿಲ್ವಾ? ಏನಾಯ್ತು ಗೊತ್ತಾ ಮಲ್ಲಿ, ನಮ್ಮಮ್ಮ ಕಾಗ್ದ ಬರ್ದಿದ್ರು, ಅದಕ್ಕೆ ನಾನು ತವ್ರ ಮನೆಗೆ ಬರ್ತೀನಿ ಅಂತ ಹೊರಟೆ. ಅವಾಗ ಸಾಕು, ಮುಂದಕ್ಕೆ ಏನು ಹೇಳಕ್ ಹೋಗ್ಬೇಡ. ನಿನ್ ಬಗ್ಗೆ ನೀನ್ ಮಾತ್ರ ಹೇಳಕ. ನಾನ್ ಯಾಕೆ ಬಂದಿದ್ದೀನಿ ಅಂತ ನಾನು ನಾಳೆ ಹೇಳಿದೀನಿ, ನೀನೇನು ಹೇಳಕ್ ಹೋಗ್ಬೇಡ. ನಮ್ಮನೆ ಸುದ್ದಿನ ಇಲ್ಲೇನು ಪ್ರಚಾರ ಮಾಡ್ಬೇಡ. ಸಾಕು, ನೀನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರು. ಅಯ್ಯೋ ಅತ್ತೆ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಏನು ಹೇಳಕ್ ಬರ್ಬೇಡ ತಗೊಂಡ್ತಾಯಿ, ಬಾಯಿ ಮುಚ್ಕೊಂಡು ಕೂತ್ಕೋ ಅಷ್ಟೇನೆ. ಯಾಕೆ ದೊಡಮ್ಮ ಅವ್ಳು ಮಾತಾಡಿದ್ರೆ ಒಳ್ಳೆ ಊರ್ದ್ ಬೀಳ್ತಿರಲ್ಲ? ನಿಮ್ ಮನೇಲೂ ಹಿಂಗೇನಾ ಯಾವಾಗ್ಲೂ ನೀವಿಬ್ರು? ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಮನೆಗೆ. ಮಲ್ಲಿ ನೀನು ನನಗೆ ಬುದ್ಧಿ ಹೇಳ್ಬೇಡ, ಮೊದ್ಲು ಅವಳನ್ನ ಕಳ್ಸು. ನಮ್ಮ ಅಣ್ಣಯ್ಯ ಮನೆ ಕಂಡವನೇ, ಅವ್ನು ಯಾರನ್ನು ಮಾತಾಡ್ಸಂಗಿಲ್ಲ. ಇವಾಗ ಅವಳಿಗೆ ತಿಂಡಿ ಕೊಟ್ಟು ಕಳ್ಸು, ತಿಂದು ಹೋಗ್ಲಿ ಜಲ್ದು. ಆಯ್ತಾಯ್ತು. ಅಯ್ಯೋ ನೀವ್ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂತೀರಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ ಮನೆ ಜಗಳ ಏನಿರುತ್ತೋ ಏನೋ ಗೊತ್ತಿಲ್ಲ ನಮಗೆ, ಅದನ್ನ ಅಲ್ಲೇ ಬಿಟ್ಟು ಬರ್ರಿ. ಇಲ್ಲಿಗಾನ ತರಕ್ ಹೋಗ್ಬೇಡ್ರಿ. ಈ ಮಲ್ಲಿಗೆ ನನ್ ಸಂತ ಏನ್ ಅರ್ಥ ಆಗ್ಬೇಕು? ನನಗೆ ಭಯ ಆಗ್ತೈತಿ. ಎಲ್ಲಿ ಇವಳು, ನಾನು ಇವಳು ಬಂದಿರೋದಕ್ಕೆ ನಾನು ಬಂದಿದ್ದೀನಿ ತವ್ರ ಮನೆಗೆ ಅಂತ ಎಲ್ಲಿ ಹೇಳ್ತಾಳು ಅಂತಾನ. ಹೇಳ್ಬಾರ್ದು ಅಂತಾನ, ಬಾಯಿ ಮುಚ್ಚಿಸಿ ಕಳಿಸ್ಬೇಕಂತ ನಾನು ಇಲ್ಲೇ ಕುಕ್ಕೊಂಡಿದ್ದೀನಿ. ಇವಳಿ ನಾನು ತಿಂಡಿ ತಿನ್ಕೊಂಡು ಹೋಗು ಅಂತಾಳೆ. ಒಂದಿಷ್ಟ ಕಾಪಿನೋ ಗೀಪಿನೋ ಕೊಟ್ಟು ಕಳ್ಸೋದ್ ಬಿಟ್ಟು. ಶ್ರೀದೇವಿ ತಗೋ, ಪಲಾವ್ ಮಾಡಿದ್ವಿ, ತಿನ್ನು ತಗೋ. ಅಯ್ಯೋ ಎಷ್ಟೊಂದು ಹಾಕೊಂಬಂದಿದ್ಯಾ ಗುಲಾಬಿ, ಸ್ವಲ್ಪ ಹಾಕೊಂಬರೋದು ತಾನೆ? ಅಯ್ಯೋ ಪರವಾಗಿಲ್ಲ, ತಿನ್ನು. ಈ ವಯಸ್ಸಿನಾಗೆ ಕಲ್ ತಿಂದು ಕಲ್ ಕರಗಿಸ್ತಾರಂತೆ. ತಿನ್ನು, ಏನು ಆಗಲ್ಲ, ನಿನ್ಗೇನು ವಯಸ್ಸಾಗಿಲ್ಲ. ಒಂದಿಷ್ಟು ಹೆಚ್ಚಾಗಿ ತಿಂದ್ರೆ ಏನು ಆಗಲ್ಲ. ತಗೋ ತಿನ್ನು. ಶ್ರೀದೇವಿ ಏನೋ ಹೇಳ್ತಿದ್ದೆ, ಅತ್ತೆ ಸೊಸೆ ಯಾಕೆ ಬಂದ್ವಿ ಅಂತನ? ಏನು ಕೇಳು. ಅದೇನಾಯ್ತು ಗೊತ್ತಾ ಗುಲಾಬಿ? ಗುಲಾಬಿ ಸುಮ್ಮನ ನಿಂತ್ಕ, ಅವಳು ತಿಂಡಿ ತಿಮ್ಲಿ. ಶ್ರೀದೇವಿ ನೀನ್ ಸುಮ್ಮನ ತಿನ್ನೋದ್ ಕಲ್ಕ. ಅದೇನು ಹೇಳಕ್ ಹೋಗ್ಬೇಡ, ನಾನೆಲ್ಲ ಹೇಳಿದೀನಿ. ಅದೆಷ್ಟ್ ಸಲ ಹೇಳ್ತೀಯ? ಹೇಳಿದ್ದೇನೆ, ತಿನ್ನು ತಿನ್ನು. ಅಯ್ಯೋ ಯಾಕತ್ತೆ ಹಂಗಾಡ್ತಾ ಇದ್ದೀರಾ? ನಾನು ತಿಂದು ಹೋಗ್ತೀನಿ ಬಿಡಿ, ನಿಮ್ ತವ್ರ ಮನೆ ನಾನೇನು ಓದ್ಕೊಂಡು ಹೋಗಲ್ಲ. ಶ್ರೀದೇವಿ ನೀನ್ ತಿಂಡಿ ತಿಂತಾ ಇರು, ಮಾವ ಒಳಗಿರ್ಬೇಕೇನೋ, ನಾನು ಹೋಗಿ ಕರ್ಕೊಂಬರ್ತೀನಿ. ಸರಿ ಆಯ್ತು ಮಲ್ಲಿ, ಹೋಗು ಕರ್ಕೊಂಬ, ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ. ನಾನು ಜಾಸ್ತಿ ಹೊತ್ತಿ ಇಲ್ಲಿದ್ರೆ ನಮ್ಮ ಅತ್ತಿಗೆ ಇಷ್ಟ ಆಗಲ್ಲ. ಸಿಟ್ಟು ಬಂದ್ಬಿಡುತ್ತೆ. ನಾನು ಯಾವಾಗ ಈ ಮನೆಯಿಂದನ ತೊಲಗ್ತೀನೋ ಅಂತಾನ, ಅದಕ್ಕೆ ಮುಂದೇನೆ ಕೂತಿದ್ದಾರೆ. ನಾನು ಎಲ್ಲಿ ಎಲ್ಲ ಹೇಳ್ಬಿಡ್ತೀನೋ ಅಂತಾನ ಅಲ್ವಾ ಅತ್ತೆ? ತಿಂತಾ ಇದೆಯೇನೋ, ಸುಮ್ಮನೆ ತಿನ್ನು. ಅಲ್ಲಾತೆ ನೀವಿಲ್ಲಿಗೆ ಯಾಕೆ ಬಂದ್ರಿ ಅಂತನ ಹೇಳಿದ್ರ ಮಲ್ಲಿ? ಹೇಳಿದ್ರ ನಮ್ಮ ಅತ್ತೆ ಯಾಕೆ ತವ್ರ ಮನೆಗೆ ಬಂದಿದ್ರು ಅಂತನ?
ಶ್ರೀದೇವಿ ಹೇಳಿದ್ರು ನಮ್ಮ ಮಾವನಿಗೆ ಏನೋ ಆಗಿದೆ ಆಗ್ಬಾರ್ದು ಅಂತ ಹೇಳಿ ಕನಸು ಬಿದ್ದಿತ್ತಂತೆ, ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದಾರೆ. ಅವ್ರ ಕನಸು ನಿಜ ಆಗೈತಿ. ಇಲ್ಲಿ ನೋಡಿದ್ರೆ ನಮ್ಮ ಮಾವ ಬೇದಿಯಾಗಿ ಮಲ್ಕೊಂಡಿದ್ದಾರೆ ಸುಸ್ತಾಗಿ. ಆ ಆ ತರ ಹೇಳಿದ್ರ? ಹೌದಾತೆ, ಕನಸು ಬಿದ್ದಿತ್ತ ನಿಮ್ಮ ಅಣ್ಣಗೆ ಏನೋ ಆಗೈತಿ ಅಂತನ? ಹೂ ಕಣೆ, ಕನಸು ಬಿದ್ದಿತ್ತು, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದೆ. ಸುಮ್ಮನ ತಿಮ್ಮತ್ ಕಲ್ತ್ಕ. ಮಲ್ಲಿ ಸುಮ್ಮನ ಹೋಗಿ ನಮ್ಮ ಅಣ್ಣನ ಕರ್ಕ ಬರೋದು, ಮಾತಾಡ್ಸ್ಕೊಂಡು ಹೋಗ್ತಾಳ ಅವಳು. ಸುಮ್ಮನ ತಿಂಡಿ ತಿಂತಿರೋಳ, ಮಾತಾಡ್ಸಬಾರ್ದು ಹಂಗೆ. ಹೋಗು. ಸರಿ ಶ್ರೀದೇವಿ, ತಿಂತಾ ಇರು, ಕರ್ಕೊಂಬತ್ತೀನಿ ನಾನು. ಏನಿ ಹಂಗ್ ಮಕ್ಕ ನೋಡ್ತಾ ಇದ್ದೆ? ದುರುನು ತಿನ್ನು, ತಲೆ ಬಗ್ಗಿಸ್ಕೊಂಡು ಸುಮ್ಮನ. ಏನು ಇಲ್ಲ ಅತ್ತೆ. ಅಲ್ಲ, ನಿಮಗೆ ಕೆಟ್ಟ ಕನಸು ಬಿದ್ದಿತ್ತು ಅಂತ ಅಂದ್ರಲ್ಲ, ಅದಕ್ಕೆ ನಿಮ್ ಕನಸಿಲ್ಲಿ ನಿಜ ಆಗೈತಲ್ಲ, ಹೆಂಗೆ ಒಂದಕ್ಕೊಂದು ಹೊಂದಿಕೆ ಆಗ್ಬಿಟ್ಟೈತಲ್ಲ ಅಂತನ ಯೋಚನೆ ಮಾಡ್ತಿದ್ದೆ. ಅದ ಹಂಗೇನೆ, ಅಣ್ಣ ತಂಗಿ ಸಂಬಂಧ ಅಂದ್ರೆ ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಸುಮ್ಮನೆ ತಿಂಬತ್ ಕಲ್ತ ತಲೆ ಬಗ್ಗಿಸ್ಕೊಂಡು ನನ್ನೇನ್ ನೋಡ್ತೀಯ?